ನಮ್ಮ ಹತ್ರ ಬರ್ತಾರೆ ಕಸ್ಟಮರ್, ಅವರೇ ನಮ್ಮನ್ನು ಸಾಕಿರೋದು, ಅವರೇ ನಮ್ಮ ಪಾಲಿನ ದೇವರು. ಅದನ್ನ ಮಾತ್ರ ನಿಜವಾಗ್ಲೂ ಹೇಳ್ತೀವಿ. ಯಾಕಂದ್ರೆ ಅವ್ರು ಬಂದ್ರೇನೆ ನಾವು ಇಲ್ಲಿ ಜೀವನ ಮಾಡೋಕ್ಕಾಗೋದು. ನಾನೀಗ ಮಲೇಷಿಯನ್ 8th ಕ್ರಾಸಿಗೆ ಬಂದಿದ್ದೀನಿ. ಇಲ್ಲಿ ಶ್ರೀಕಾಂತ್ ಅನ್ನೋರು 25 ವರ್ಷದಿಂದ ಬಿಂದಿ ವ್ಯಾಪಾರನ ಮಾಡ್ತಾ ಇದ್ದಾರೆ. ನಾನು ಇವತ್ತು ಅವರ ವ್ಯಾಪಾರನ ಎಕ್ಸ್ಪ್ಲೋರ್ ಮಾಡೋಣ ಅಂಡ್ ಅವರ ಜೀವನದ ಕಥೆ ಕೇಳೋಣ ಅಂತ ಬಂದಿದ್ದೀನಿ. ಬನ್ನಿ. ಬೇರೆಯವ್ರ ಜೊತೆ ಕೆಲಸ ಮಾಡೋಕ್ಕಿಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿ ನಾವು ಬಿಸ್ನೆಸ್ ಶುರು ಮಾಡಿದ್ವಿ. ಈಗ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ ಅವಾಗ? ಸರ್, ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ತುಂಬ ಕಡಿಮೆ, 20,000, 15ರಿಂದ 20,000 ಇನ್ವೆಸ್ಟ್ಮೆಂಟು. ನಾವು ಇವತ್ತೇನಾದ್ರು ಬೆಳವಣಿಗೆ ಕಂಡಿವೆ ಅಂತಂದ್ರೆ ನಮ್ಗೇನು ಕಸ್ಟಮರ್ ಬರ್ತಾರೋ ಅವರೇ ನಮ್ಮನ್ನು ಬೆಳೆಸಿದ್ದಾರೆ ಅಂತ ನಾನು ಹೇಳ್ತೀನಿ. ಆದಾಯ ಎಷ್ಟಾಗ್ತಿದೆ ಒಂದು ದಿನಕ್ಕೆ? 5,000 ಬಿಸ್ನೆಸ್ ಡೈಲಿ ನಾವು ಮಾಡಿದ್ರೆ ನಮಗೊಂದು 2-2.5 ಸಾವಿರ ನಮ್ಗೆ ಬೆನಿಫಿಟ್ ಇರ್ತದೆ. ಈಗ ಸಂಬಂಧ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಅವ್ರೇನೋ ರೋಡಲ್ಲಿ ಇದ್ದಾರೆ, ನಮ್ಗೆ ದುಡಿಮೆ ಇದೆ, ನಾವು ಬದುಕೋ ದಾರಿ ಇದೆ ಅಂದಮೇಲೆ ನಮ್ಗೆ ಯಾವುದು ಮುಖ್ಯ ಅಲ್ಲ. ಕಾಯಕವೇ ಕೈಲಾಸ ಅಂತ ಗುರುಗಳು ಹೇಳ್ದಂಗೆ ನಮ್ಮ ಕಾಯಕ ಏನಿದೆ ಅದನ್ನ ನಾವು ಮಾಡ್ತಾ ಇದೀವಿ. ಅದ್ರಲ್ಲಿ ಏನು ಪ್ರತಿಫಲ ಸಿಗಬೇಕು ಅದು ಒಳ್ಳೆ ರೀತಿ ನಮಗೆ ಸಿಗ್ತಾ ಇದೆ, ಅಷ್ಟು ಹೇಳ್ಬೋದು. ನೀವು ಯಾವ ಥರ ಮಲೇಷಿಯನ್ 8th ಕ್ರಾಸಿಗೆ ಬಂದಾಗ ಇದ್ರ ಜೊತೆ ಬಂದು ವ್ಯಾಪಾರ ಮಾಡಿ